ನನ್ನ ಮಗನ ಹೆಸರು ಸಾಕ್ಷಿತ್ ಗೌಡ. ನನಗೆ ಪ್ರಾರಂಭದಲ್ಲಿ ನನ್ನ ಮಗನನ್ನು ಯಾವ ಸ್ಕೂಲಿಗೆ ಹಾಕಬೇಕು ಅನ್ನೋದ್ರ ಬಗ್ಗೆ ಕನ್ಫ್ಯೂಸ್ ಇತ್ತು. ನಾನು ನನ್ನ ಮಗನನ್ನು ಇದೇ ಸ್ಕೂಲಿಗೆ ಅಡ್ಮಿಷನ್ ಮಾಡಬೇಕು ಅಂತ ನಾನು ಡಿಸೈಡ್ ಮಾಡಿದೆ. ತದನಂತರದಲ್ಲಿ ಆದರೆ ನನಗೆ ಒಂದು ಖುಷಿ ಕೊಡುವಂಥ ವಿಷಯ ಏನಂತಂದರೆ, ಇವತ್ತು ಅವರು ಇಂತಹ ಒಂದು ಆಂಗ್ಲ ಮಾಧ್ಯಮ ಶಾಲೆಯನ್ನು ಹುಟ್ಟು ಹಾಕಿರುವುದು ಸ್ವಾಗತಾರ್ಹ ಅಂತ ನಾನು ಭಾವಿಸಿದ್ದೇನೆ. ನಾನು ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಕೂತ್ಕೊಳ್ಳೋದಿಲ್ಲ, ನನಗೆ ಭಾಳ ಟಫ್ ಆಗ್ತದೆ, ನಾನು UKG ಕ್ಲಾಸಿಗೆ ಹೋಗ್ತೇನೆ ಅಂತ ಡೈಲಿ ಹಾಗೆ ಮಾಡ್ತಿದ್ದೆ. ನಾನು ಅವ್ರ ಕ್ಲಾಸ್ ಟೀಚರಿಗೂ ಕೂಡ ಕಾಲ್ ಮಾಡಿ ಹೇಳಿದ್ದೆ. ಆದರೂ ಕೂಡ ನೀವು ಒಂದ್ಸಲ ನಮ್ಮ ಕೀರ್ತಿ ನಾಯ್ಕರವ್ರ ಹತ್ರ ಮಾತಾಡಿ ಅಂತ ಹೇಳಿದರು. ಅದೇ ಪ್ರಕಾರ ನಾನು ಕೀರ್ತಿ ನಾಯ್ಕರವರಿಗೆ ಕಾಲ್ ಮಾಡಿದಾಗ, ಇಲ್ಲ ನಾನು ಅವನಿಗೆ ಮಾತಾಡ್ತೇನೆ, ಸಪ್ರೇಟಾಗಿ ಕರೆದು ಅವನಿಗೆ ಮಾತಾಡ್ತೇನೆ ಅಂತ ಹೇಳಿ ಅವನಿಗೆ ಸಮಾಧಾನ ಮಾಡಿ ಧೈರ್ಯವನ್ನು ತುಂಬಿದರು. ಆದರೆ ನನಗೆ ಇವತ್ತು ಅನಿಸ್ತಾ ಇದೆ, ನನ್ನ ಮಗ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಓದಲಿಕ್ಕೆ ಮುಖ್ಯ ಕಾರಣ ಕೀರ್ತಿ ನಾಯ್ಕರವರು ಮತ್ತು ವಿನಯ್ ಶೆಟ್ಟಿಯವರ ಒಂದು ಪ್ರೇರಣೆ ಅಂತ ನಾನು ಭಾವಿಸಿದ್ದೇನೆ. ನಾನು ಅವರಿಗೆ ಮೊದಲನೇದಾಗಿ ಅವರಿಗೆ ಒಂದು ಸಲ್ಯೂಟನ್ನು ಹೇಳಲೇಬೇಕು. ತದನಂತರ ಪರೀಕ್ಷೆಗಳು ಪ್ರಾರಂಭವಾದವು. ಫಸ್ಟು FA1 ಎಕ್ಸಾಮ್ ಆಯಿತು. FA1 ಎಕ್ಸಾಮಲ್ಲೂ ಕೂಡ ಅವನಿಗೆ ತುಂಬ ಪ್ರಾಬ್ಲಮ್ ಆಯಿತು. ಕ್ವಶನ್ಗಳನ್ನು ಕೂಡ ಓದಲಿಕ್ಕೆ ಬರ್ತಾ ಇರಲಿಲ್ಲ. ನನಗೆ ಇವ ಯಾಕೆ ಇಷ್ಟು ಡಲ್ ಆಗಿದ್ದಾನೆ ಅಂತ ನನಗೂ ಸ್ವಲ್ಪ ಬೇಜಾರಾಯಿತು. ಆ ನಂತರ ಸಮ್ 1 ಎಕ್ಸಾಮ್ ಮಾಡಿದ್ರು. ಸಮ್ 1ನಲ್ಲಿ ನನ್ನ ಮಗ ಎಲ್ಲವನ್ನು ಕ್ಯಾಚ್ ಮಾಡ್ಕೊಳ್ತಿದ್ದ, ಅಂದರೆ ಆ ರೀತಿ ಪ್ರಿಪೇರ್ ಆಗಿದ್ದ. ಅವನ ಪರ್ಸಂಟೇಜ್ 96 ಇತ್ತು. FA3ಯಲ್ಲಿ ನನ್ನ ಮಗನ ಪರ್ಸಂಟೇಜು 98.6 ಆಯಿತು. ನನಗೆ ಇದನ್ನು ನೋಡಿ ತುಂಬ ಖುಷಿಯಾಯಿತು. ಅಯ್ಯೋ, ಇಷ್ಟೆಲ್ಲ ನನ್ನ ಮಗ ಪರ್ಸಂಟೇಜ್ ಮಾಡಿದ್ದಾನ ಅಂತ. ಆದರೆ ನಾನು ಇಲ್ಲಿ ಹೇಳಬೇಕಾಗಿರೋದು ಇಷ್ಟೇ, ಇದಕ್ಕೆಲ್ಲ ಪ್ರಮುಖ ಕಾರಣ, ಈ ಒಂದು ಶೈಕ್ಷಣಿಕ ಪ್ರಗತಿಗೆ ಪ್ರಮುಖ ಕಾರಣ ಅಂತ ಹೇಳಬೇಕಂದ್ರೆ ಇಲ್ಲಿರುವಂತಹ ಒಂದು ಟೀಚರ್ಸ್ ಗ್ರೂಪ್ ಮತ್ತೆ ಅವರಿಗೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಕೀರ್ತಿ ನಾಯ್ಕರವರ ಒಂದು ಸಹಕಾರ ಅಂತ ನಾನು ಭಾವಿಸಿದ್ದೇನೆ. ಎಕ್ಸಾಮ್ ಡೇಟನ್ನು ಕೊಟ್ಟುಬಿಟ್ಟು ಒಂದು 20 ಡೇಸ್ ಆದರೂ ಆ ಎಕ್ಸಾಮಿಗೆ ಸಂಬಂಧಪಟ್ಟಂತೆ ರಿವಿಷನ್ ಮಾಡ್ತಾರೆ. ಆ ರಿವಿಷನ್ನೆಯ ಈ ಮಕ್ಕಳ ಒಂದು ಶೈಕ್ಷಣಿಕ ಪ್ರಗತಿಗೆ ಪೂರಕವಾಗಿದೆ ಅಂತ ನಾನು ಭಾವಿಸಿದ್ದೇನೆ. ಈ ಒಂದು ಸಂಸ್ಥೆಯಲ್ಲಿ ಎವ್ರಿ ಮಂತ್ ಏನಾದರೂ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡ್ತಾ ಒಂದು ಪ್ರೋಗ್ರಾಮ್ ಅನ್ನು ಮಾಡಿದರು, ಎನ್ಯುವಲ್ ಸ್ಪೋರ್ಟ್ಸ್ ಗೇಮ್ ಅಂತ. ಅದರಲ್ಲಿಯೂ ಕೂಡ ಒಂಥರ ವಿಶೇಷತೆ ಇತ್ತು. ಗೇಮ್ಸ್ ಅಂದ ತಕ್ಷಣ ಅದು ಮಕ್ಕಳಿಗೆ ಮಾತ್ರ ಸೀಮಿತವಾಗಿರ್ತದೆ. ಇದರಲ್ಲಿ ಪೇರೆಂಟ್ಸನ್ನು ಕೂಡ ಇನ್ವಾಲ್ವ್ ಮಾಡ್ಕೊಂಡಿದೆ. ಪ್ರತಿದಿನ ಕೂಡ ಕೀರ್ತಿ ನಾಯ್ಕರು ಸ್ಕೂಲಿಗೆ ಬಂದು ಇಲ್ಲಿನ ಒಂದು ಆಗು ಹೋಗುಗಳ ಬಗ್ಗೆ ವಿಚಾರಿಸ್ತಿರ್ತಾರೆ. ನಾನಂದರೆ ಆವಾಗ ಬರ್ತಾ ಇರ್ತೇನೆ, ಯಾಕೆಂದರೆ ಪೇರೆಂಟ್ಸ್ ಮೀಟಿಂಗ್ ಎಲ್ಲ ಕರೀತಾ ಇರ್ತಾರೆ. ನಾನು ಆವಾಗ ಬಂದಾಗ ನೋಡ್ತಾ ಇರ್ತೇನೆ. ಪ್ರತಿದಿನ ಅವರು ಕ್ಲಾಸಲ್ಲಿ ಅಂದರೆ ಆಫೀಸಲ್ಲಿ ಕೂತ್ಕೊಂಡು ಎಲ್ಲ ಮಕ್ಕಳ ಒಂದು ಇಂಪ್ರೂವ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಅದು ತುಂಬ ಖುಷಿ ಪಡುವಂಥ ಒಂದು ವಿಷಯ. ಆದರೆ ನಾನು ಹೇಳೋದಿಷ್ಟೇ, ಇವತ್ತು ನೀವು ನಮ್ಮ ಮಕ್ಕಳಿಗೆ ಏನು ಕಾಳಜಿ ತೋರಿಸ್ತಿದ್ದೀರೋ, ಇವತ್ತಿನ ಒಂದು ಟೀಚಿಂಗ್ ಮೆಥಡು ಇಲ್ಲಿ ಯಾವ ರೀತಿ ಇದೆಯೋ ಅದೇ ಒಂದು ವಿಧಾನ ಮುಂದಿನ ದಿನದಲ್ಲಿಯೂ ಕೂಡ ಕಂಟಿನ್ಯೂ ಆದರೆ ಈ ಒಂದು ಸಂಸ್ಥೆ ಹೆಮ್ಮರವಾಗಿ ಬೆಳೆಯುವುದರಲ್ಲಿ ಎರಡು ಮಾತಿಲ್ಲ ಎನ್ನುವಂಥದ್ದು ನನ್ನ ಅನಿಸಿಕೆ. ಧನ್ಯವಾದ.